ಇದಿಟ ಕೇಳಿಂದು ಮೊದಲಾಗರಸಿ ನೀ ನಾಲ್ವರಿಗೆ ನಾವೆಡೆ ಮುರಿದವರು ಬಿಟ್ಟವರು ನಿನ್ನಯ ಸೂಳು ಪಾಳೆಯವ ಅರಸನನು ಪ್ರಾರ್ಥಿಸುವುದು ಅರ್ಜುನ ವರ ನಕುಲ ಸಹದೇವರಿಗೆ ವಿಸ್ತರಿಸಿ ಹೇಳುವುದು ಅರ್ಜುನ ನಕುಲ ಸಹದೇವರಿಗೆ ವಿಸ್ತರಿಸಿ ಹೇಳುವುದು ನಮ್ಮೊಡನೆ ಫಲಸಿದ್ಧಿಯಿಲ್ಲೆಂದ. ಎಲ್ಲರಿಗೂ ನಮಸ್ಕಾರ. ನಿಮಗೆ ತಿಳಿದಿರೋ ಹಾಗೆ ವಿರಾಟ ಪರ್ವದ ಕೀಚಕವಧ ಅನ್ನುವಂತಹ 3ನೇ ಸರ್ಕದಲ್ಲಿ ನಾವಿದ್ದೀವಿ. ಕಥೆ ಎಲ್ಲಿಯವರೆಗೂ ಬಂದಿದೆ ಅಂತ ಹೇಳಿದ್ರೆ, ಯಾವ ರೀತಿ ಎಲ್ಲ ಕೀಚಕ ದ್ರೌಪದಿಗೆ ತೊಂದರೆಯನ್ನು ಕೊಡ್ತಾನೆ, ಅದಾದಮೇಲೆ ದ್ರೌಪದಿ ಯಾವ ರೀತಿಯೆಲ್ಲ ಯೋಚನೆ ಮಾಡ್ತಾಳೆ, ಆಮೇಲೆ ಹೇಗೆ ಅವಳು ಭೀಮಸೇನ ಇದ್ದಂತಹ ಪಾಕಶಾಲೆಗೆ ಹೋಗ್ತಾಳೆ, ಭೀಮನಿಗೆ ಎಲ್ಲ ಕಥೆಯನ್ನೆಲ್ಲ ಹೇಳ್ತಾಳೆ, ಅದಾದಮೇಲೆ ಭೀಮ ಏನು ಮಾತಾಡ್ತಾನೆ ಅನ್ನುವಲ್ಲಿಗೆ ನಾವು ಕಥಾಭಾಗದಲ್ಲಿದ್ವಿ. ಇಂದಿನ ಕಥಾಭಾಗದಲ್ಲಿ ನಾವು ಭೀಮಸೇನ ಹಾಗೂ ದ್ರೌಪದಿಯರ ನಡುವೆ ನಡೆದಂತಹ ಸಂವಾದವನ್ನು ನಾವು ನೋಡಲಿದ್ದೀವಿ. ದ್ರೌಪದಿ ಎಲ್ಲ ಹೇಳಿದ ವೃತ್ತಾಂತವನ್ನು ಕೇಳಿದ ಮೇಲೆ ಭೀಮ ತನ್ನ ಮಾತುಗಳನ್ನು ಆಡ್ತಾನೆ. ಅವನು ಏನು ಹೇಳ್ತಾನೆ ಅಂತ ಹೇಳಿದ್ರೆ, ಭೀಮ ಹೇಳ್ತಾನೆ, ಈ ನಡೆದ ವೃತ್ತಾಂತವನ್ನೆಲ್ಲ ನೀನು ಯಾರಿಗೆ ಹೇಳಿದ್ರೂ ಯಾವುದೇ ಲಾಭ ಇಲ್ಲ ಅಂತ. ಯಾರ್ಯಾರಿಗೆ ಹೇಳಿದ್ರೆ ಲಾಭ ಇಲ್ಲ ಅಂತ ಕೇಳಿದ್ರೆ ಭೀಮ ಹೇಳ್ತಾನೆ, ನೀನು ಕೆಲಸ ಮಾಡ್ತೀಯಲ್ಲ, ನಿನ್ನ ಜೊತೆ ಇರುವಂತಹ ಸಹವರ್ತಿಗಳಿಗೆ ಹೇಳಿದ್ರೆ ಯಾವುದೇ ಲಾಭ ಇಲ್ಲ, ಅಥವಾ ನಾವೆಲ್ಲರೂ ಪೂಜಿಸ್ತಾ ಇರುವಂತಹ ಅರಸರಿಗೆ ಹೇಳಿದ್ರೂ ಅರಸನಿಗೆ ಹೇಳಿದ್ರೂ ಏನು ತೊಂದರೆ, ಯಾವುದೇ ಒಂದು ಲಾಭ ಆಗೋದಿಲ್ಲ. ಅವರೆಲ್ಲ ಇರಲಿ, ನಿನ್ನ 4 ಪತಿಯರು ನನ್ನ ಸಹೋದರರಾದಂತಹ ಅರ್ಜುನ, ನಕುಲ, ಸಹದೇವ, ಇವ್ರು ಯಾರಿಗೆ ಹೇಳಿದ್ರೂ ಯಾವುದೇ ರೀತಿಯ ಒಂದು ಲಾಭ ಆಗೋದಿಲ್ಲ. ಅಂದರೆ ಹಿಂದೆ ಏನೇನು ವೃತ್ತಾಂತ ಎಲ್ಲ ನಡೆದಿದೆ, ಕೀಚಕನ ವೃತ್ತಾಂತ, ಆ ಕೀಚಕನ ವೃತ್ತಾಂತದಿಂದ ದ್ರೌಪದಿಗೆ ಆಗಿರುವಂತಹ ತೊಂದರೆಯನ್ನು ಯಾರಿಗೆ ಹೇಳಿದ್ರೂ ಯಾರ ಕೈಲೂ ಯಾವುದೇ ಒಂದು ಸಹಾಯವನ್ನು ಮಾಡೋಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ನಾವೇ ಯಾವುದಾದರೂ ಒಂದು ಮಾರ್ಗವನ್ನು ಕಂಡುಕೊಳ್ಬೇಕು ವಿನಃ ನಾವು ಎಲ್ರಿಗೂ ಹೇಳ್ತಾ ಕೂತ್ರೆ ಯಾವುದೇ ಒಂದು ಲಾಭ ಅನ್ನೋದು ಆಗೋದಿಲ್ಲ, ಅಥವಾ ಯಾವುದೇ ಒಂದು ಫಲಸಿದ್ಧಿ ಅನ್ನೋದು ಸಿದ್ಧಿಸೋದಿಲ್ಲ ಅಂತ ಭೀಮ ಹೇಳ್ತಾ ಇದ್ದಾನೆ. ಕೇಳುತ್ತಿದ್ದಳು ಕೊರಳ ಸೆರೆ ಗೋನಾಳಿಗೋ ಕಿತು ಬಿಕ್ಕಿ ಬಿಕ್ಕಿ ವಿಲೋಲಲೋಚನೆ ಅಕಟ ನೆನೆದಳು ಬಾಷ್ಪವಾರಿಯಲಿ ಶೂಲ ಮರುಮೊನೆಗೊಂಡವಳು ಸುಳಿವಾಳೆ ಝಳ ತಾಗಿದವಳು ಉದರ ಜ್ವಾಲೆ ನೆತ್ತಿಗೆ ನಿಲುಕೆ ಉದರ ಜ್ವಾಲೆ ನೆತ್ತಿಗೆ ನಿಲುಕೆ ಹಲುಬಿದಳು ಲೋಲಲೋಚನೆ ಬಾಷ್ಪವಾರಿಯಲಿ ಹಲುಬಿದಳು ಬಲೆ ಬಾಷ್ಪವಾರಿಯಲಿ ಹಲುಬಿದಳ ಬಲೆ ಬಿಸು ಸುಯ್ದು
ಎಲ್ರಿಗೂ ನಮಸ್ಕಾರ. ನಿನ್ನೆಯ ಕಥಾಭಾಗದಲ್ಲಿ ನಾವು ಭೀಮ ಹಾಗೂ ದ್ರೌಪದಿಯರ ಸಂವಾದವನ್ನು ಗಮನಿಸಿದ್ವಿ. ಇಂದು ಯಾವ ರೀತಿ ಭೀಮನ ಒಂದು ಮಾತಿಗೆ ದ್ರೌಪದಿ ತನ್ನ ಅಸಮಾಧಾನದ ವಾಕ್ಯಗಳನ್ನು ಹೇಳ್ತಾಳೆ ಅನ್ನೋದನ್ನು ಗಮನಿಸೋಣ. ದ್ರೌಪದಿ ಸಂಪೂರ್ಣವಾಗಿ ಶೋಕಸಾಗರದಲ್ಲಿ ಹಾಗೂ ರೋಷಾಗ್ನಿಯಲ್ಲಿ ಮುಳುಗಿರ್ತಾಳೆ. ಯಾವಾಗ ಭೀಮ ಹೇಳ್ತಾ ಇರ್ತಾನೆ, ನೀನು ಯಾರಿಗೆ ಹೇಳಿದ್ರೂ ಯಾವುದೇ ಒಂದು ಲಾಭ ಇಲ್ಲ, ನೀನು ಮಹಾರಾಜರಿಗಾದರೂ ಹೇಳು, ಇತರ ಪಾಂಡವರಿಗಾದರೂ ಹೇಳು, ಯಾರಿಗೆ ಹೇಳಿದ್ರೂ ನಿಮಗೆ ಯಾವುದೇ ಫಲಸಿದ್ಧಿ ಇಲ್ಲ ಅಂತ ಭೀಮ ಹೇಳ್ತಾ ಇದ್ದರೆ, ದ್ರೌಪದಿ ಇನ್ನೊಂದು ಕಡೆಯಲ್ಲಿ ಬಿಕ್ಕಿ ಬಿಕ್ಕಿ ವಿಲೋಲಲೋಚನೆಯಾಗಿ ಜೋರಾಗಿ ಬಾಷ್ಪವಾರಿಧಿಯನ್ನು ಆಕೆ ಕಣ್ಣೀರನ್ನು ಕೋಡಿಯನ್ನು ಆಕೆ ಹರಿಸ್ತಾ ಇರ್ತಾಳಂತೆ. ಯಾವ ರೀತಿಯೆಲ್ಲ ನನಗೆ ಇಂತಹ ಪರಿಸ್ಥಿತಿ ಬಂದ್ಬಿಡ್ತಲ್ಲ, ಈ ರೀತಿಯ ತೊಂದರೆ ಆಗುತ್ತೆ ಅಂತ ನಾನು ಯಾವತ್ತೂ ಅಂದ್ಕೊಂಡೇ ಇರಲಿಲ್ಲ ಅಂಥೇಳಿ ಆ ದುಃಖವನ್ನು ಹಾಗೂ ಆ ದುಷ್ಟನಾದ ಕೀಚಕನ ಮೇಲೆ ಒಂದು ಕೋಪವನ್ನು ಸಹ ಒಂದೇ ಸರ್ತಿಯಲ್ಲಿ ಆಕೆ ತೋರಿಸ್ತಾ ಇರ್ತಾಳೆ. ಜ್ವಾಲೆ ನೆತ್ತಿಗೆ ಏರಿರುತ್ತೆ ಆಕೆಗೆ. ಇದೇ ರೀತಿ ಆಕೆ ತುಂಬ ಕೋಪದಿಂದ ಅಲ್ಲಿ ಕುಳಿತುಕೊಂಡು ಭೀಮನ ಮಾತುಗಳನ್ನು ಕೇಳ್ತಾ ಇರ್ತಾಳೆ. ತನ್ನಲ್ಲಿರುವಂತಹ ಆ ರೋಷ ಮತ್ತು ಆವೇಶ ಇವೆರಡರನ್ನೂ ಆಕೆ ಭೀಮನ ಮುಂದೆ ತೋರಿಸ್ತಾ ಇರ್ತಾಳೆ. ಆದರೆ ಭೀಮನೂ ಏನೂ ಮಾಡೋಕ್ಕಾಗ್ದರ ಅಲ್ಲೇ ನಿಂತಿರ್ತಾನೆ. ಹೀಗಿದ್ದಾಗ ಮುಂದೆ ದ್ರೌಪದಿ ಯಾವ ರೀತಿಯೆಲ್ಲ ಭೀಮನಿಗೆ ತನ್ನ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾಳೆ ಅನ್ನೋದನ್ನು ನಾಳೆ ಗಮನಿಸೋಣ.